ವಿದ್ಯುತ್ ತೀವ್ರ ಜಗತ್ತಿನಲ್ಲಿ ಇಂದು ಥರ್ಮಲ್ ಪವರ್ ವಾಸ್ತವವಾಗಿ ತಳಪಾಯವಾಗಿದ್ದು ಜಾಗತಿಕವಾಗಿ ಅತಿ ದೊಡ್ಡ ವಿದ್ಯುತ್ ಉತ್ಪಾದಿಸುವ ಮೂಲವಾಗಿದೆ. 2016ರಲ್ಲಿ ವಿಶ್ವದಲ್ಲಿ ಸ್ಥಾಪಿತ ಸಾಮರ್ಥ್ಯದ 61% ಅಂದರೆ 3954 ಗೀಗಾವಾಟ್ ಥರ್ಮಲ್ ಪವರ್ ಅನ್ನು ಉತ್ಪಾದಿಸಲಾಯಿತು. 2030ರ ವೇಳೆಗೆ ಇದು ಒಟ್ಟಾಗಿ 2.3% CAGRನಲ್ಲಿ 5318 ಗೀಗಾವಾಟ್ಗೆ ಬೆಳೆಯುವ ನಿರೀಕ್ಷೆ ಇದೆ. ಭಾರತದಲ್ಲಿ ಸ್ಥಾಪಿಸಲಾದ ಒಟ್ಟು ಸಾಮರ್ಥ್ಯದ 344 ಗೀಗಾವಾಟ್ನಲ್ಲಿ 63% ಪಾರಂಪರಿಕ ಇಂಧನ ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಬಂದಿದ್ದು, ಇದು ವಿದ್ಯುತ್ ಉತ್ಪಾದನೆಗೆ ಪ್ರಪಂಚದಲ್ಲಿ ಒಟ್ಟಾರೆ 5ನೇ ಮತ್ತು ಉಷ್ಣ ವಿದ್ಯುತ್ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ಥರ್ಮಲ್ ಪವರ್ ಸೆಕ್ಟರ್ ಕೂಡ ಅತ್ಯಂತ ಇಂಧನ ಬಳಕೆಯ ಕೈಗಾರಿಕೆಗಳಲ್ಲಿ ಒಂದಾಗಿದೆ. ಆದ್ದರಿಂದ ಭಾರತ ಸರ್ಕಾರದ ಇಂಧನ ಸಂರಕ್ಷಣಾ ಉಪಕ್ರಮಗಳಿಗಾಗಿ ಆಯ್ಕೆ ಮಾಡಲಾದ ಒಂದು ವಲಯವೂ ಆಗಿದೆ. ಇಂಧನ ಖಾತೆ ಮತ್ತು ಇಂಧನ ದಕ್ಷತಾ ಬ್ಯೂರೋ ವತಿಯಿಂದ ಅನುಷ್ಠಾನಗೊಳ್ಳುತ್ತಿರುವ ಇಂಧನ ದಕ್ಷತೆಯ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಇಂಧನ ಸುಧಾರಿಸುವ ಪ್ರಮುಖ ಉಪಕ್ರಮ ಪರ್ಫಾರ್ಮ್, ಅಚೀವ್ ಮತ್ತು ಟ್ರೇಡ್. ಈ ಉಪಕ್ರಮವನ್ನು ವಿಶೇಷವಾಗಿ ಇಂಧನವನ್ನು ಹೆಚ್ಚಾಗಿ ಬಳಕೆ ಮಾಡುವಂತಹ ಘಟಕಗಳಿಗೆ ಬಳಸಲಾಗುತ್ತೆ. ಆರಂಭದಲ್ಲಿ 8 ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಲಾಗಿದ್ದು, ಈಗ ಅದನ್ನು 13ಕ್ಕೆ ಏರಿಸಲಾಗಿದೆ. ಯೋಜನೆ ಅಡಿಯಲ್ಲಿ ಗೊತ್ತುಪಡಿಸಿದ ಗ್ರಾಹಕ ಪಾಲು ರೆಟ್ರೋಫಿಟ್ಟಿಂಗ್ ಮತ್ತು ಆಧುನೀಕರಣದ ಮೂಲಕ ಇಂಧನ ದಕ್ಷತೆಯನ್ನು ಸುಧಾರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಉತ್ತಮ ಇಂಧನ ದಕ್ಷತೆಯನ್ನು ಸಾಧಿಸಿದರೆ ಅವರಿಗೆ ವ್ಯಾಪಾರ ಯೋಗ್ಯ ಇಂಧನ ಉಳಿತಾಯ ಪ್ರಮಾಣಪತ್ರ ES-ಸರ್ಟ್ಸ್ನಿಂದ ಗೌರವಿಸಲಾಗುತ್ತದೆ. ಒಂದು ವೇಳೆ ಇಂಧನ ದಕ್ಷತೆಯ ಗುರಿಯನ್ನು ಸಾಧಿಸದಿದ್ದರೆ ಅವರು ದಂಡವನ್ನು ಪಾವತಿಸುವ ಬದಲು ಅನುಪಾಲನೆ ಮಾಡಬೇಕಾಗುತ್ತದೆ. ಪ್ಯಾಟ್ನ ಮೊದಲ ಸೈಕಲ್ನಲ್ಲಿ ವಿದ್ಯುತ್ ವಲಯದಿಂದ 144 ಘಟಕಗಳನ್ನು ಒಳಗೊಂಡಿದ್ದು, ಅವು 3.12 ಮಿಲಿಯನ್ ಟನ್ ತೈಲ ಸಮಾನ ಇಂಧನ ಉಳಿತಾಯವನ್ನು ಸಾಧಿಸಲು ಸಾಧ್ಯವಾಯಿತು. ಈಗ ಪ್ಯಾಟ್ ಸೈಕಲ್ 2 ಪೂರ್ಣಗೊಂಡಿದೆ ಮತ್ತು ಈ ವಲಯಕ್ಕೆ ನಿಗದಿಪಡಿಸಿದ ಗುರಿಗಳನ್ನು ಸಾಧಿಸಲಾಗುವುದು ಎಂದು ನಾವು ಭಾವಿಸುತ್ತೇವೆ. ಮತ್ತು ಅದರ ನಂತರ ನಾವು 3 ಸೈಕಲ್ಗಳನ್ನು ಪ್ಯಾಟ್ ಸೈಕಲ್ 3 ಮತ್ತು ಪ್ಯಾಟ್ ಸೈಕಲ್ 4 ಮತ್ತು 5 ಅನ್ನು ಪ್ರಾರಂಭಿಸಿದ್ದೇವೆ. ಈಗ 225 ಘಟಕಗಳು ಸುಮಾರು 289 ಗೀಗಾವಾಟ್ ಸ್ಥಾಪಿತ ಸಾಮರ್ಥ್ಯದ ವಿದ್ಯುತ್ ವಲಯವನ್ನು ರೂಪಿಸುತ್ತವೆ. ಇದು ಈ ವಲಯದಿಂದ ಇಂಧನ ಉಳಿತಾಯದ ಸಂಭಾವ್ಯತೆಯನ್ನು ಪರಿಗಣಿಸಿ ಭಾರತದ ಒಟ್ಟು ಥರ್ಮಲ್ ಸಾಮರ್ಥ್ಯದ ಸುಮಾರು 90% ಆಗಿದೆ. ಭಾರತ ಸರ್ಕಾರವು ಇದನ್ನು ಗಂಭೀರವಾಗಿ ಸುಧಾರಿಸಲು ಮತ್ತು ಇಂಧನ ಉಳಿಸುವುದಕ್ಕಾಗಿ ಹಾಗೂ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಹೆಚ್ಚಿನ ಗಮನ ಕೊಡುತ್ತೆ. ಸರ್ಕಾರದ ಉಪಕ್ರಮವಾಗಿ ಹಳೆಯ ಇಂಧನ ಸಾಮರ್ಥ್ಯದಲ್ಲಿ ಪರಿಣಾಮಕಾರಿ ಅಲ್ಲದ ಸ್ಥಾವರಗಳನ್ನು ಮುಚ್ಚಲು ಮತ್ತು ಆಧುನಿಕ ಇಂಧನ ದಕ್ಷ ಸ್ಥಾವರಗಳಿಂದ ಬದಲಾಯಿಸಲು ಆರಂಭಿಸಲಾಗಿದೆ. ಪ್ರಕ್ರಿಯೆಯನ್ನು ಹೆಚ್ಚಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅವುಗಳಲ್ಲಿ ತೊಳೆದ ಕಲ್ಲಿದ್ದಲಿನ ಬಳಕೆ, ಡೈನಮಿಕ್ ಕೂಲ್ ಬ್ಯಾಲೆನ್ಸಿಂಗ್, ಇಂಟೆಲಿಜೆಂಟ್ ಸೂಟ್ ಬ್ಲೋವಿಂಗ್ ಸಿಸ್ಟಮ್, ವೇಸ್ಟ್ ಹೀವ್ ರಿಕವರಿ ಸ್ಥಾಪನೆ ಮತ್ತು ಸ್ಟೀಮ್ ಟರ್ಬೈನ್ ಗ್ಯಾಸ್ ಬೇಸ್ ಪ್ಲಾಂಟ್ಸ್, ವೇಪರ್ ಅಬ್ಸಾರ್ಪ್ಷನ್ ಮಷಿನ್ಸ್ ಅಳವಡಿಕೆ, ಎಲ್ಲ ಅನ್ವಯಿಸುವ ಮೋಟಾರ್ಗಳಲ್ಲಿ ಮತ್ತು ಪಂಪ್ಗಳಲ್ಲಿ ವೇರಿಯಬಲ್ ಸ್ಪೀಡ್ ಡ್ರೈವ್ಸ್ ಬಳಕೆ, ಎಲ್ಲ ಮೆಟಾಲಿಕ್ ಬ್ಲೇಡ್ ಫ್ಯಾನ್ಸ್ ಬದಲಾಗಿ FRP ಬ್ಲೇಡ್ಸ್, ಆಪ್ಟಿಮೈಸ್ಡ್ ಬ್ಲೇಡ್ ಆಂಗಲ್, ಬೆಲ್ಟ್ ಡೈವ್ ಬದಲಾಗಿ ಅಪ್ರೋಚ್ ಫಾರ್ ಡೈರೆಕ್ಟ್ ಡ್ರೈವ್, ಸಕ್ಷನ್ ಪ್ರೆಷರ್ ಆಪ್ಟಿಮೈಸೇಷನ್, ನ್ಯೂಮಾಫಿಲ್ ಇನ್ ಓಪನ್ ಆಡ್ರಿಂಗ್ ಫ್ರೇಮ್, ಇಂಧನ ದಕ್ಷ ಮೋಟಾರ್ ಅಳವಡಿಕೆ, ಓಲ್ಡ್ ಆ್ಯಂಡ್ ರಿಫೈಂಡೆಡ್ ಮಿಷನ್ ಬದಲಾವಣೆ, ಆಗಾಗ ಓವರ್ ಹೆಡ್ ಬ್ಲೋವರ್ ಬಳಸುವುದು ಸೇರಿವೆ. ನಾವು ಕೂಲಿಂಗ್ ಪಂಪನ್ನು ಸ್ವಿಚ್ ಆಫ್ ಮಾಡಿದ್ದೇವೆ ಮತ್ತು ನೀರಿನ ಗುರುತ್ವಾಕರ್ಷಣೆಯನ್ನು ಬಳಸಿದ್ದೇವೆ. ಈ ಪ್ರಕ್ರಿಯೆಯನ್ನು ಮಾಡುವ ಮೂಲಕ ನಾವು ಸುಮಾರು 147 ಟನ್ಗಳನ್ನು ಉಳಿಸಿದ್ದೇವೆ. ಅದು ನಮ್ಮ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಇಂಧನ ದಕ್ಷತೆಯ ದೃಷ್ಟಿಯಿಂದ ನಾವು ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದ್ದೇವೆ. ಅವುಗಳಲ್ಲಿ ಕೆಲವು ಗಮನಾರ್ಹ ಅಂದರೆ, 2ನೇ ಹಂತದ ಘಟಕಗಳಲ್ಲಿ 28% ಪರಿಸರ ಕಲ್ಲಿದ್ದಲು ವಿಕರಣ ಮತ್ತು ಬಾಯ್ಲರ್ಗಳಲ್ಲಿ ಸುಮಾರು 1% ದಕ್ಷತೆಯ ಸುಧಾರಣೆಗೆ ಕಾರಣವಾಗಿದೆ. ನಂತರ ನಾವು ಹವಾ ನಿಯಂತ್ರಣಕ್ಕಾಗಿ ಈ ಫ್ಲೂ ಗಾಸ್ ಆಧಾರಿತ ವ್ಯಾಂಪನ್ನು ಪರಿಚಯಿಸಿದ್ವಿ. ನಂತರ ನಾವು 1 ಮೆಗಾವಾಟ್ ಘಟಕದಲ್ಲಿ ರೀಡ್ ಮೆಟಲ್ ಅನ್ನು ಬಳಸಲು ಅಪ್ಗ್ರೇಡ್ ಅನ್ನು ಪ್ರಾರಂಭಿಸಿದ್ವಿ. ನಂತರ ನಾವೀಗ ಎಲ್ಲ CHP ಡ್ರೈವ್ಗಳಲ್ಲಿ ಸ್ಥಾಪಿಸುತ್ತಿರುವ ಈ ಇಂಧನ ದಕ್ಷತೆಯ ಮೋಟಾರ್ಗಳಲ್ಲಿ ಕೆಲಸ ಮಾಡಿದ್ದೇವೆ.
ನಾವು VFD ಹಂತ 1 ಗ್ರಾಫೋಮೆಟ್ರಿಕ್ ಫೀವರ್ ಮತ್ತು ನಮ್ಮ ಯೂನಿಟ್ 7 ID ಫ್ಯಾನನ್ನು ಸಹ ಪಡಿತಾ ಇದ್ದೇವೆ. ನಾವು ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಇದನ್ನು ಚಾಲನೆ ಮಾಡ್ತಾ ಇದ್ದೀವಿ. ಇವೆಲ್ಲವೂ 150 ಮಿಲಿಯನ್ ಯೂನಿಟ್ಗಳಷ್ಟು ಇಂಧನ ಉಳಿತಾಯಕ್ಕೆ ಕಾರಣ ಆಗಿದೆ. ಯಶಸ್ಸಿನಿಂದ ಉತ್ತೇಜಿತರಾದ ವಿದ್ಯುತ್ ಖಾತೆ ಮತ್ತು ಇಂಧನ ದಕ್ಷತಾ ಬ್ಯೂರೋ 8.869 MT, 1.06 MT, 0.6998 MT ಮತ್ತು ಪ್ಯಾಡ್ ಸೈಕಲ್ 2, 8 ಇದರಲ್ಲಿ 0.531 MTಗಳ ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದ್ದು, ಈ ಯೋಜನೆಯಲ್ಲಿ ಹೆಚ್ಚಿನ ವಲಯಗಳನ್ನು ಸೇರಿಸಲಾಗಿದೆ. ಪ್ಯಾಟ್ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು, ಪರಿಸರ ಮೇಲಿನ ದುಷ್ಪ್ರಭಾವವನ್ನು ಕಡಿಮೆ ಮಾಡಲು, ಆರೋಗ್ಯಕರ, ರೋಮಾಂಚಕ ಮತ್ತು ಹೆಚ್ಚು ಇಂಧನ ದಕ್ಷ ಭಾರತಕ್ಕಾಗಿ ಭೂಮಾತೆಯನ್ನು ಪುನಶ್ಚೇತನಗೊಳಿಸಲು ಸಹಾಯ ಮಾಡುವ ಒಂದು ಪ್ರಮುಖ ಉಪಕ್ರಮವಾಗಿದೆ.